ಖಂಡಿತವಾಗಲೂ ಕೂಡ ತುಂಬಾ ಖುಷಿ ಪಡ್ತಕ್ಕಂತ ವಿಚಾರ. ಯಾಕಂದ್ರೆ ನ್ಯೂಸ್ ಫಸ್ಟ್ ಚಾನೆಲ್ ಕೇಳ್ತಾ ಇದ್ರಿ. ಅವತ್ತು ಆರೋಪ ಬಂದಾಗ ಕೂಡ ನೀವು ನ್ಯಾಯನ ಎತ್ತಿಡ್ತಕ್ಕಂತ ಕೆಲಸ ಮಾಡಿದ್ರಿ. ನಿರಾಧಾರವಾದ ಆರೋಪ ಬಂದಾಗ ಅವತ್ತು ಕೂಡ ನಾನು ನಿಮ್ಮ ನ್ಯೂಸ್ ಚಾನೆಲ್ ಹೇಳಿದ್ದೆ, ಇದು ನಿರಾಧಾರವಾದ ಆರೋಪ ಅಂತ. ಅವತ್ತೇನು ಈ ಅಹಿತಕರವಾದ ಘಟನೆ ಆಗಿ ಶ್ರೀಗಳ ಮೇಲೆ ಆರೋಪ ಬಂದಾಗ ಪರಮ ಪೂಜ್ಯ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು ಮುರುಘಾ ಮಠದ ಪೀಠದ ಮೇಲೆ ನಿಂತು ಎಲ್ಲಾ ಭಕ್ತರನ್ನ ಮತ್ತು ರಾಜ್ಯದ ಜನತೆಯನ್ನು ಉದ್ದೇಶಿಸಿ ಒಂದು ಮಾತು ಹೇಳಿದ್ರು. ಮುರುಘಾ ಶರಣರು ಈ ನೆಲದ ಕಾನೂನನ್ನು ಗೌರವಿಸುತ್ತಾರೆ, ಮುರುಘಾ ಮಠವೇ ಒಂದು ಸಂಚಾರಿ ನ್ಯಾಯಾಲಯ ಅಂತಕ್ಕಂಥ ಒಂದು ಪದವನ್ನು ಆಡಿದ್ರು. ಅದು ಇವತ್ತು ಮಾರ್ದನಿಸ್ತದೆ ಅಂದ್ರೆ ತಪ್ಪಾಗಲಾರದು. ಯಾಕಂದ್ರೆ ಇವತ್ತು ಬಂದಿರತಕ್ಕಂಥ ಈ ತೀರ್ಪು, ಈ ಒಂದು ತೀರ್ಪು ಇದೆಯಲ್ಲ, ಇದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅಧರ್ಮ ಸೋತಿದೆ, ಧರ್ಮ ಗೆದ್ದಿದೆ. ಅನ್ಯಾಯ ಸೋತಿದೆ, ನ್ಯಾಯ ಗೆದ್ದಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಬಂದಿದೆ. ಇನ್ನು ಮುಂದಾದರೂ ಮಠದ ಒಂದು ಅಭಿವೃದ್ಧಿ ಕಡೆ ಗಮನ ಕೊಡಕ್ಕೆ ಎಲ್ಲಾ ಭಕ್ತರು ಕೂಡ ಒಗ್ಗಟ್ಟಾಗಿ ಹೋಗ್ಬೇಕು ಅಂತ ಇದೇ ಸಮಯದಲ್ಲಿ ನಾನು ಎಲ್ಲ ಸನ್ಮಾನ್ಯ ಭಕ್ತ ಮಂಡಳಿಗೆ ಹೇಳಕ್ಕೆ ಆಶಿಸ್ತೀನಿ.